ಚಿಕ್ಕಪೇಟೆಯಲ್ಲಿ ಬರೀ 20 ರೂಪಾಯಿಗೂ ಬಟ್ಟೆ ಸಿಗುತ್ತೆ ಗುರು. ಬೆಂಗಳೂರಲ್ಲಿ 100 ರೂಪಾಯಿ 200 ರೂಪಾಯಿಗೆ ಪ್ರತಿ ಭಾನುವಾರ ಬಟ್ಟೆ ಸಿಗೋ ಥ್ರಿಫ್ಟಿಂಗ್ ಮಾರ್ಕೆಟ್ ಬಗ್ಗೆ ನಿಮ್ಮಲ್ಲಿ ಎಷ್ಟು ಗೊತ್ತಿದೆ? ಬೆಂಗಳೂರಲ್ಲಿರೋ ಅಷ್ಟು ಏರಿಯಾಗಳಲ್ಲಿ, ಅಷ್ಟು ವಾರ್ಡ್ ಅಲ್ಲಿ ವಾಸ ಮಾಡ್ತಿರೋ ಎಷ್ಟು ಜನ ಯಾರಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮ್ಗೋಸ್ಕರ. ಬೆಂಗಳೂರಲ್ಲಿ ಪ್ರತಿ ಭಾನುವಾರ ಚಿಕ್ಕಪೇಟೆ ರೋಡ್ ಅಲ್ಲಿ ಒಂದು ಬಟ್ಟೆ ಮಾರ್ಕೆಟ್ ಬೆಳಗಿನ ಜಾವ 6 ಗಂಟೆಗೆ ಶುರು ಆಗುತ್ತೆ. ಈ ಒಂದು ಬಟ್ಟೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲಾ ತರದ ಬ್ರಾಂಡೆಡ್ ಬಟ್ಟೆಗಳು ತುಂಬಾ ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ, ಅದು 500 ರೂಪಾಯಿ ಒಳಗಡೆ. ಈ ಒಂದು ಮಾರ್ಕೆಟ್ ಥ್ರಿಫ್ಟಿಂಗ್ ಮಾರ್ಕೆಟ್ ಅಂತ ಕರೀತಾರೆ, ಯಾಕಂದ್ರೆ ಇಲ್ಲಿ ಸಿಗೋ ಪ್ರತಿಯೊಂದು ಬ್ರಾಂಡೆಡ್ ಬಟ್ಟೆಗಳು ಕೂಡ ಒಂದು ಡಿಫೆಕ್ಟ್ ಆಗಿರುತ್ತೆ, ಇಲ್ಲ ಯೂಸ್ಡ್ ಆಗಿರುತ್ತೆ. ಜನರಲ್ ಆಗಿ ಹಾಗೆ ಯೋಚನೆ ಮಾಡಿ, ಪೂಮಾ, ನೈಕಿ, ಐಡಾಸ್ ತರ ಬ್ರಾಂಡ್ ಗಳ ಬಟ್ಟೆಗಳನ್ನ, ಡೌನ್ ಶೋಲ್ಡರ್ ಟಿ ಶರ್ಟ್ ಗಳನ್ನ, ಬ್ಯಾಗಿ ಜೀನ್ಸ್ ಗಳನ್ನ, ಶೂ ಗಳನ್ನ, ವಾಚ್ ಗಳನ್ನ ಇಷ್ಟು ಕಮ್ಮಿ ರೇಟ್ ಅಲ್ಲಿ ಕೊಡ್ತಿದ್ದಾರೆ ಅಂದ್ರೆ ಒಂದು ಅದು ಕದ್ದಿರೋ ಮಾಲ್ ಆಗಿರ್ಬೇಕು, ಇಲ್ಲ ಆ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಒಂದು ಡಿಫೆಕ್ಟ್ ಇರಬೇಕು. ಬೆಂಗಳೂರಲ್ಲಿರೋ ಅಷ್ಟು ಯುವ ಜನತೆ ಭಾನುವಾರದೊತ್ತು ಈ ಥ್ರಿಫ್ಟಿಂಗ್ ಮಾರ್ಕೆಟ್ ಗೆ ಸೇರ್ತಾರೆ ಅನ್ನೋದಕ್ಕೆ ಇಲ್ಲಿ ಸೇರಿರುವಂತ ಜನಸಮೂಹನೇ ಸಾಕ್ಷಿ ಅಂತ ಹೇಳ್ಬೋದು. ಅಂಡ್ ಈ ಜಾಗದ ಬಗ್ಗೆ ಇರೋ ಇನ್ನೊಂದು ಮ್ಯಾಟರ್ ಏನಪ್ಪಾ ಅಂದ್ರೆ, ಪ್ರತಿ ಭಾನುವಾರ ಇಲ್ಲಿ ಹೇಗ್ ಮಾರ್ಕೆಟ್ ಸೇರುತ್ತೋ ಅಂಡ್ ಇಲ್ಲಿ ಸೇರೋ ಮಾರ್ಕೆಟ್ ಗೆ ಬರೋ ಮುಕ್ಕಾಲಷ್ಟು ಜನರಲ್ಲಿ ಸುಮಾರು ಜನ ಹಿಂದಿ ಮಾತಾಡೋರು ಇಲ್ಲ ಮಲ್ಲೂಸೆ ಆಗಿರ್ತಾರೆ. ಊರ್ ಬಿಟ್ಟು ಊರಿಗೆ ಓದಕ್ ಬಂದಿರ್ತಾರೆ, ಚೆನ್ನಾಗಿರೋ ಬಟ್ಟೆಗಳು ಹಾಕ್ಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಬಟ್ಟೆ ಹೆಂಗಾದ್ರೂ ಇರ್ಲಿ, ಆದ್ರೆ ಬ್ರಾಂಡೆಡ್ ಆಗಿರ್ಲಿ ಅಂತ ಯೋಚನೆ ಮಾಡೋರ್ಗೆ ಇದು ಒಳ್ಳೆ ಜಾಗ ಅಂತ ನಾನು ಹೇಳ್ತೀನಿ. ಇಲ್ಲ ಮಡಿ ಮೈಲ್ಗೆ ಅಂತ ಯೋಚನೆ ಮಾಡೋ ಜನ ನೀವಾಗಿದ್ರೆ ಈ ಜಾಗ ನಿಮ್ಗಲ್ಲ. ಇಲ್ಲಿ ಸರಿ ತಪ್ಪು ಅಂತ ಹೇಳೋದಕ್ಕೆ ನಾವ್ ಯಾರು ಅಲ್ಲ, ಯಾಕಂದ್ರೆ ಇವೆಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟು. ನೀವೇನಾದ್ರೂ ಚಿಕ್ಕಪೇಟೆಯಲ್ಲಿರೋ ಈ ಥ್ರಿಫ್ಟಿಂಗ್ ಮಾರ್ಕೆಟ್ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಪ್ರತಿ ಭಾನುವಾರ ಬೆಳಗಿನ ಜಾವ 6 ಗಂಟೆಗೆ ನೀವು ಇಲ್ಲಿದ್ರೆ ಸಾಕು, ಒಳ್ಳೊಳ್ಳೆ ಬಟ್ಟೆ ಕಲೆಕ್ಷನ್ಸ್ ನ ನೋಡ್ತೀರಾ. ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೂ ಯಾರಾದ್ರೂ ಬ್ರಾಂಡೆಡ್ ಬಟ್ಟೆಗಳನ್ನೇ ಡೈಲಿ ಹಾಕೊಂಡ್ ಬರ್ತಿದ್ರೆ ಅವ್ರ ಹತ್ರನು ಹೋಗಿ ಒಂದ್ಸರಿ ಕೇಳಿ, ಏನ್ ಮಗ ಚಿಕ್ಕಪೇಟೆ ಮಾಲಾ ಅಂತ. ಈ ತರ ಬಟ್ಟೆಗಳನ್ನ ಇಷ್ಟಪಡೋರು ಕದ್ಮಾಲು, ಮೈಲ್ಗೆ, ಡಿಫೆಕ್ಟ್ ಅಂತೆಲ್ಲ ಹೇಳ್ತಾರೆ. ಇಷ್ಟಪಡೋರು ಥ್ರಿಫ್ಟಿಂಗು, ಫ್ಲೆಕ್ಸಿಂಗು, ನ್ಯೂ ಜನರೇಷನ್ ಶೋಕಿ ಅಂತೆಲ್ಲ ಕರೀತಾರೆ. ಎಂಡ್ ಆಫ್ ದಿ ಡೇ ಇಟ್ಸ್ ಅಪ್ ಟು ಪೀಪಲ್ ಒಪಿನಿಯನ್.